ಬಾಸ್ ಹೇಳಿದ್ರು ಅಂತ ಕೊಲೆ ಆರೋಪಿಗಳಾಗಿ ನಟಿಸಿದ್ದ 4ವರಿಗೆ ಅನಾಥ ಪ್ರಜ್ಞೆ ಶುರುವಾಗಿದೆ ಅಂತೆ. ಜೈಲು ಸೇರಿ 2 ತಿಂಗಳಾದ್ರೂ ಕೂಡ ದರ್ಶನ್ ಪರ ವಕೀಲರು ಭೇಟಿ ಮಾಡಿಲ್ವಂತೆ. ಯಾರವರು, ಯಾಕೆ ಭೇಟಿಯಾಗಿಲ್ಲ ಅಂತ ಈ ಸ್ಟೋರಿ ನೋಡಿ. ಕೊಲೆಗೆ ಸಹಕರಿಸಿ ಅನಾಥರಾದ ಡಿ ಸ್ನೇಹಿತರು. ತುಮಕೂರು ಸೇರಿದ 4ವರಿಗೆ ಅನಾಥ ಪ್ರಜ್ಞೆ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಂಬಿ ಎಣಿಸ್ತಾ ಇರೋ ನಟ ದರ್ಶನ್ ಅಂಡ್ ಗ್ಯಾಂಗ್ನ 2 ಭಾಗವಾಗಿದೆ. ಒಂದು ಗ್ಯಾಂಗ್ ಆನೇಕಲ್ನ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಲ್ಲಿದ್ರೆ ಇನ್ನೂ 4 ಆರೋಪಿಗಳು ತುಮಕೂರು ಜೈಲಲ್ಲಿದ್ದಾರೆ. ರವಿಶಂಕರ್, ಕಾರ್ತಿಕ್, ಕೇಶವ್, ನಿಖಿಲ್ ತುಮಕೂರು ಊರುಕೆರೆ ಬಳಿಯ ರಂಗಾಪುರದಲ್ಲಿರುವ ಜಿಲ್ಲಾ ಕಾರಾಗೃಹಕ್ಕೆ ಸ್ಥಳಾಂತರಗೊಳಿಸಲಾಗಿದೆ. ಇವರು ಶಿಫ್ಟ್ ಆಗಿ 2 ತಿಂಗಳಾದರೂ ಯಾರು ಕ್ಯಾರೆ ಅಂತ ಇಲ್ವಂತೆ. ಭದ್ರತೆಯ ದೃಷ್ಟಿಯಿಂದ 4 ಆರೋಪಿಗಳನ್ನ ಪ್ರತ್ಯೇಕವಾಗಿಡೋದಕ್ಕೆ ಕೋರ್ಟ್ ಆದೇಶಿಸಿತು. ಕೊಲೆ ನಡೆದ ಬಳಿಕ ಮೊದಲು ಪೊಲೀಸರ ಮುಂದೆ ಕಾರ್ತಿಕ್, ಕೇಶವ್ ಮತ್ತು ನಿಖಿಲ್ ಶರಣಾಗಿದ್ರು. ಈ 3 ಕೊಲೆ ಬಗ್ಗೆ ಸಂಪೂರ್ಣವಾಗಿ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ರು. ಇದರಿಂದ ದರ್ಶನ್ ಮತ್ತು ಗ್ಯಾಂಗ್ ಬಂಧನಕ್ಕೊಳಗಾಗಿತ್ತು. ಇವರು ಒಂದೇ ಜೈಲಲ್ಲಿದ್ರೆ ಅವರವರೇ ಹೊಡೆದಾಡಿಕೊಳ್ಳುವ ಸಾಧ್ಯತೆಗಳಿರುತ್ತೆ. ಇದರಿಂದ 4 ಆರೋಪಿಗಳಿಗೆ ಪ್ರಾಣಾಪಾಯ ಉಂಟಾಗಬಹುದು ಅನ್ನೋ ಕಾರಣದಿಂದ ತುಮಕೂರು ಜೈಲಿಗೆ ಸ್ಥಳಾಂತರಿಸಲಾಗಿದೆ. ದರ್ಶನ್, ಪವಿತ್ರ ಗೌಡ ಗ್ಯಾಂಗ್ ಸಿಕ್ಕಿ ಬೀಳೋದಕ್ಕೆ ಕಾರಣ ಆದವರು ಇದೇ 4. ಹೀಗಾಗಿ ಬಾಸ್ ಅಂತ ಕೊಲೆಗೆ ಸಹಕರಿಸಿ ಈ 4 ಆರೋಪಿಗಳು ಅನಾಥರಾಗಿದ್ದಾರೆ. ಕೊಲೆ ಕೇಸ್ನಿಂದ ಹೊರತರುವ ಮಾತು ಕೊಟ್ಟಿದ್ದ ದರ್ಶನ್ ಈ 4 ಜೈಲು ಸೇರಿದ ಬಳಿಕ ದರ್ಶನ್ ಸ್ನೇಹಿತರಾಗ್ಲಿ ವಕೀಲರಾಗ್ಲಿ ಭೇಟಿಯಾಗಿಲ್ವಂತೆ. ದರ್ಶನ್ ಅಂಡ್ ಟೀಮ್ ಈ 4ರನ್ನ ಕ್ಯಾರೆ ಎನ್ನದ ಕಾರಣ ಸಿಕ್ಕ ವಕೀಲರ ಬಳಿ ವಕಾಲತ್ತಿಗೆ ಸಹಿ ಹಾಕ್ತಿದಾರಂತೆ. ಯಾರಾದ್ರೂ ಬಿಡಿಸಬಹುದು ಅಂತ ಈ ನಿರ್ಧಾರ ಮಾಡಿರೋದಕ್ಕೆ ಇದೇ ಕಾರಣ ಎನ್ನಲಾಗ್ತಾ ಇದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಮಾಡಿದ ಜಾಗದ ಬಗ್ಗೆ ಇನ್ನಷ್ಟು ಮಾಹಿತಿ ಕಲೆ ಹಾಕುವುದಕ್ಕೆ ಪೊಲೀಸರು ಶೆಡ್ ನಕ್ಷೆ ತರಿಸಿದ್ದಾರಂತೆ. ಯಾಕೆ ಗೊತ್ತಾ? ಈ ವರದಿ ನೋಡಿ. ಪೊಲೀಸರ ಕೈ ಸೇರಿದ ಪಟ್ಟಣಗೆರೆ ಶೆಡ್ ನಕ್ಷೆ ವರದಿ. ರೇಣುಕಸ್ವಾಮಿ ಹತ್ಯೆ ಇಂಚಿಂಚು ಮಾಹಿತಿ. ಚಿತ್ರದುರ್ಗದ ರೇಣುಕಸ್ವಾಮಿ ಬರ್ಬರವಾಗಿ ಹತ್ಯೆಗೀಡಾಗಿದ್ದಾರೆ. ಪವಿತ್ರ ಗೌಡಗೆ ಅಶ್ಲೀಲವಾಗಿ ಸಂದೇಶ ಕಳಿಸಿದ್ದ ಕಾರಣಕ್ಕೆ ಚಿತ್ರದುರ್ಗದಿಂದ ರೇಣುಕಸ್ವಾಮಿ ಅವರನ್ನ ಕರೆತಂದು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ನಲ್ಲಿ ಅಮಾನುಷವಾಗಿ ಕೊಲೆ ಮಾಡಲಾಗಿದೆ. ಇದೀಗ ಈ ಪಟ್ಟಣಗೆರೆ ಶೆಡ್ನ ನಕ್ಷೆಯನ್ನ ಪೊಲೀಸರು ತರಿಸಿಕೊಂಡಿದ್ದಾರಂತೆ. ಪ್ರಕರಣದ ಸಂಬಂಧ ಇನ್ನಷ್ಟು ಮಾಹಿತಿ ಕಲೆ ಹಾಕುವುದಕ್ಕೆ ಈ ನಕ್ಷೆ ಮುಖ್ಯ ಪಾತ್ರ ವಹಿಸಲಿದೆಯಂತೆ. ಹೌದು, ಚಿತ್ರದುರ್ಗದಿಂದ ರೇಣುಕಸ್ವಾಮಿಯನ್ನ ಕರೆತಂದ ದರ್ಶನ್ ಗ್ಯಾಂಗ್ ನೇರವಾಗಿ ಕರೆತಂದಿದ್ದು ಇದೇ ಪಟ್ಟಣಗೆರೆ ಶೆಡ್ಗೆ. ಇಲ್ಲಿಗೆ ಕರೆತಂದ ಡಿ ಗ್ಯಾಂಗ್ ಎಲ್ಲಿಗೆ ಎಳೆದೊಯ್ದ್ರು, ಶೆಡ್ನಲ್ಲಿ ಕೊಲೆ ನಡೆದಿದ್ದು ಹೇಗೆ, ಕೊಲೆಗೂ ಮುನ್ನ ಶೆಡ್ನಲ್ಲಿ ಏನೇನೆಲ್ಲ ಆಯ್ತು, ಯಾವ ದಿಕ್ಕಿಗೆ ಶೆಡ್ ಇದೆ, ಹೇಗೆ ಕರೆತಂದ್ರು, ಶೆಡ್ ದರ್ಶನ್ ಮನೆಗೂ ಇರುವಂತಹ ದೂರವೆಷ್ಟು ಅನ್ನೋದನ್ನ ತಿಳಿಯೋದಕ್ಕೆ ಪೊಲೀಸರು ಈ ನಕ್ಷೆಯನ್ನ ತರಿಸಿದ್ದಾರೆ ಎನ್ನಲಾಗಿದೆಯಂತೆ. ಪೊಲೀಸರು ದಾಖಲಿಸಿರುವ ಹೇಳಿಕೆ, ಸಿಸಿಟಿವಿ, ದೊರೆತ ಆಯುಧಗಳು, ಶೆಡ್ ಬಗ್ಗೆ ಆರೋಪಿಗಳ ಕೊಟ್ಟು ಮಾಹಿತಿಯನ್ನ ತುಲನೆ ಮಾಡುವುದಕ್ಕೆ ಪೊಲೀಸರು ನಕ್ಷೆಯನ್ನ ತರಿಸಿದ್ದಾರೆ ಎನ್ನಲಾಗಿದೆ. ಆರೋಪಿಗಳ ಹೇಳಿಕೆ, ಸಿಕ್ಕ ಮಾಹಿತಿ, ಪಟ್ಟಣಗೆರೆ ಶೆಡ್ ಒಂದನ್ನೊಂದು ಮ್ಯಾಚ್ ಮಾಡಿ ಇಡೀ ಕೊಲೆಯನ್ನ ಒಂದು ಸನ್ನಿವೇಶವಾಗಿ ಕ್ರಿಯೇಟ್ ಮಾಡಿ ಕೋರ್ಟ್ ಅಲ್ಲಿ ಪೊಲೀಸರ ಮುಂದಿಡುವುದಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಮುಂದಾಗಿದ್ದಾರೆ ಎನ್ನಲಾಗಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿನಿಮಾದಲ್ಲಿ ನಟನೆ ಮಾಡಿಕೊಂಡು ಚಿಕ್ಕಣ್ಣ ತನ್ನ ಪಾಡಿಗೆ ತಾನು ಇದ್ರು. ಮನೆಯಿಂದ ಶೂಟಿಂಗ್ಗೆ ಓಡಾಡಿಕೊಂಡು ಇದ್ರು. ಆದರೆ ಡಿ ಗ್ಯಾಂಗ್ ಸಹವಾಸ ಮಾಡಿ ಸ್ಟೇಷನ್ಗೆ ಅಲೆದಾಡುವಂತಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ.
ಚಿಕ್ಕಣ್ಣ ಸ್ಯಾಂಡಲ್ವುಡ್ನ ಫೇಮಸ್ ಕಾಮಿಡಿಯನ್ ಸ್ಟಾರ್. ಇವರು ಮಾಡೋ ಕಾಮಿಡಿಗೆ ನಗದೆ ಇರೋಕ್ಕಾಗಲ್ಲ. ಸಿನಿಮಾದಲ್ಲಷ್ಟೇ ಅಲ್ಲ, ರಿಯಲ್ ಲೈಫ್ನಲ್ಲೂ ಕಾಮಿಡಿ ಮಾಡಿಕೊಂಡು ಎಲ್ಲರನ್ನ ನಗಿಸ್ತಾ ಇರ್ತಾರೆ. ಇಂಥ ಚಿಕ್ಕಣ್ಣನ ಮುಖದಲ್ಲಿ ಈಗ ಫುಲ್ ಟೆನ್ಷನ್ ಆವರಿಸ್ಬಿಟ್ಟಿದೆ. ಚಿಕ್ಕಣ್ಣನಿಗೆ ತಪ್ಪಿದ್ದಲ್ಲ ದೊಡ್ಡ ಸಂಕಷ್ಟ. ನಿಜ, ಚಿಕ್ಕಣ್ಣ ಮೊದಲು ಚೆನ್ನಾಗಿಯೇ ಇದ್ರು. ಆದ್ರೆ ಅದ್ಯಾವಾಗ ತಗಡು ಗ್ಯಾಂಗ್ ಸಹವಾಸ ಮಾಡಿದ್ರೋ ಆಗ್ಲೇ ಶುರುವಾಗಿದ್ದು ಕಂಟಕ. ಒಂದಲ್ಲ ಒಂದು ಕೇಸ್ನಲ್ಲಿ ಪೊಲೀಸ್ ಸ್ಟೇಷನ್ಗೆ ಪರೇಡ್ ಮಾಡುವಂತಾಗಿದೆ. ಯಾವುದೇ ಕ್ಷಣದಲ್ಲಿ ಚಿಕ್ಕಣ್ಣನಿಗೆ ಖಾಕಿ ಬುಲಾವ್. ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಡಿ ಗ್ಯಾಂಗ್ ರಕ್ಕಸರು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಎಣ್ಣೆ ಹೊಡಿತಿದ್ರು. ಆ ಪಾರ್ಟಿಯಲ್ಲಿ ನಮ್ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ರು. ಇದೇ ಕಾರಣಕ್ಕೆ ಚಿಕ್ಕಣ್ಣನನ್ನ ಕರೆಸಿ ಪೊಲೀಸರು ವಿಚಾರಣೆ ಮಾಡಿ ಕಳಿಸಿದ್ರು. ಆದ್ರೀಗ ಅದೇ ಚಿಕ್ಕಣ್ಣನಿಗೆ ಪೊಲೀಸರು ಯಾವುದೇ ಕ್ಷಣದಲ್ಲಾದ್ರೂ ಮತ್ತೆ ವಿಚಾರಣೆ ನಡೆಸಬಹುದು. ಹೌದು, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ನಟ ಚಿಕ್ಕಣ್ಣನಿಂದ 164 ಹೇಳಿಕೆ ದಾಖಲಿಸಲಾಗಿದೆ. ಹೀಗಿರುವಾಗ ಈ ಚಿಕ್ಕಣ್ಣ ಜೈಲಲ್ಲಿರೋ ಡಿ ಬಾಸ್ನ ಭೇಟಿ ಮಾಡಿ ಬಂದಿದ್ದಾರೆ. ಇದೇ ಭೇಟಿ ಈಗ ಚಿಕ್ಕಣ್ಣನಿಗೆ ಸಂಕಷ್ಟ ತಂದೊಡ್ಡಿದೆ. ಪೊಲೀಸರು ಮತ್ತೆ ಚಿಕ್ಕಣ್ಣನ ವಿಚಾರಣೆ ನಡೆಸೋಕೆ ರೆಡಿಯಾಗಿದ್ದಾರೆ. ಸಾಕ್ಷ್ಯ ತಿರುಚುವ ಸಾಧ್ಯತೆ ಹಿನ್ನೆಲೆ ಚಿಕ್ಕಣ್ಣನ ಡ್ರಿಲ್ ಮಾಡೋಕೆ ಖಾಕಿ ರೆಡಿಯಾಗಿದೆ. ಚಿಕ್ಕಣ್ಣ ದರ್ಶನ್ ಭೇಟಿ ನ್ಯಾಯಾಂಗ ಪ್ರಕ್ರಿಯೆ ಮೇಲೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರಬಹುದು. ಸಾಕ್ಷ್ಯದ ನಿಖರತೆ ಬಗ್ಗೆ ಅಪಸ್ವರ ಎದ್ದೇಳಬಹುದು. ಈ ಎಲ್ಲ ಕಾರಣಗಳಿಂದ ಪೊಲೀಸರು ಮತ್ತೆ ಚಿಕ್ಕಣ್ಣನನ್ನ ವಿಚಾರಣೆ ಮಾಡ್ತಾರೆ. ಒಟ್ಟಾರೆ ಡಿ ಗ್ಯಾಂಗ್ ಸಹವಾಸ ಮಾಡಿದ್ದಕ್ಕೆ ಚಿಕ್ಕಣ್ಣನಿಗೆ ಸಂಕಷ್ಟ ಮಾತ್ರ ತಪ್ಪಿದ್ದಲ್ಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಡಿ ಗ್ಯಾಂಗ್ ರೇಣುಕಾಸ್ವಾಮಿಗೆ ಅಕ್ಷರಶಃ ನರಕ ತೋರಿಸಿದ್ದಾರೆ. ಚಿತ್ರ ಹಿಂಸೆ ಕೊಟ್ಟು ಅವನ ನೆತ್ತರು ಹರಿಸಿದ್ದಾರೆ. ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿರೋದು ಕೊನೆಗೂ ತನಿಖೆಯಿಂದಲೇ ಪ್ರೂವ್ ಆಗ್ಬಿಟ್ಟಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ದರ್ಶನ, ನರಕ ದರ್ಶನ. ರೇಣುಕಾಸ್ವಾಮಿಗೆ ಡಿ ಗ್ಯಾಂಗ್ ತೋರಿಸಿದ್ದು ಅಕ್ಷರಶಃ ನರಕ ದರ್ಶನ. ಕೊಟ್ಟಿದ್ದು ಚಿತ್ರಹಿಂಸೆ, ಹರಿಸಿದ್ದು ನೆತ್ತರು. ನಿಜ,